ನಮಸ್ತೆ ಸ್ನೇಹಿತರೆ, ಇವತ್ತು ನನ್ನ ಜೊತೆ ಇದ್ದಾರೆ ಶ್ರೀಕಾಂತ್ ಅಂತ ಹೇಳಿ. ಇಲ್ಲಿ ಕೊರಗಜ್ಜನ ಬಗ್ಗೆ, ಮಹಿಮೆ ಬಗ್ಗೆ, ಈ ಸ್ಥಳದ ಮಹಿಮೆ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡಲಿದ್ದಾರೆ ನಮ್ಮ ಶ್ರೀಕಾಂತ್ ಸರ್. ಸರ್ ನಮಸ್ತೆ ಸರ್, ಹೇಗಿದ್ದೀರಾ ಸರ್? ಆರಾಮಾಗಿದ್ದೀರಾ ಸರ್? ಸರ್ ಈ ಸ್ಥಳದ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ. ನಮ್ಮ ಕರ್ನಾಟಕ ಜನತೆಗೆ ಒಳ್ಳೆಯದಾಗಬೇಕು, ಎಲ್ರಿಗೂ ಒಳ್ಳೆಯದಾಗಬೇಕು, ನನಗೂ ಕೂಡ ಒಳ್ಳೆಯದಾಗಬೇಕು. ಸೊ ನಿಮ್ಗೆ ಗೊತ್ತಿರೋ ಈ ಸ್ಥಳದ ಬಗ್ಗೆ ಖಂಡಿತ ಅಮ್ಮ. ಇವತ್ತು ಕೊರಗಜ್ಜ ಅಂದರೆ ಇವತ್ತು ಇಡೀ ನಮ್ಮ ತುಳುನಾಡಿಗೆ ಮಾತ್ರವಲ್ಲದೆ ಎಲ್ಲ ಕಡೆಯಿಂದ, ಕರುನಾಡಿನ ಹೊರ ರಾಜ್ಯಗಳಿಂದಲೂ ಪ್ರತಿಯೊಂದು ಜಗತ್ತಿನ ಮೂಲೆ ಮೂಲೆಯಿಂದ ಇವತ್ತು ಅಜ್ಜನ ನೋಡ್ಕೊಂಡು ಈ ಮಣ್ಣಿಗೆ ಬರ್ತಾ ಇದ್ದಾರಮ್ಮ. ಯಾಕಂದರೆ ಅವರ ಊರಲ್ಲಿ ದೇವರಿಲ್ಲ ಅಂತ ಈ ಮಣ್ಣಿಗೆ ಬರುವುದಲ್ಲ, ಅವರ ಕುಲದೇವರನ್ನು, ಅವರ ಮನೆ ದೇವರನ್ನು, ಅವರ ಗ್ರಾಮಗಳ ದೇವರನ್ನು ಮನಸ್ಸಲ್ಲಿ ಇಟ್ಟುಕೊಂಡು, ಅವರ ಊರ ದೇವರನ್ನು ಮನಸ್ಸಲ್ಲಿ ಇಟ್ಟುಕೊಂಡು ಕೊರಗಜ್ಜೆ ಎಂಬ ನಂಬಿಕೆಯನ್ನು ನೋಡಿಕೊಂಡು ಬರೋದು. ಇವತ್ತು ನೀವು ಬಂದಿರೋದು ಕೂಡ ಹಾಗೆ, ಅಜ್ಜ ಕರೆಸಬೇಕು, ನಾವಾಗಿ ಬರುವುದಲ್ಲ. ಅಜ್ಜ ಕರೆಸ್ಕೊಂಡಾಗ ಮಾತ್ರ ಈ ಮಣ್ಣಿಗೆ ಬರಲಿಕ್ಕೆ ಆಗುತ್ತೆ. ನೋಡಿ, ಕೊರಗಜ್ಜ ಈ ಮಣ್ಣಿಗೆ ಬಂದದ್ದು ಕೂಡ ನಾವು ಬಂದಾಗೆ ಬಂದವರು. ಆ ಕಾಲದಲ್ಲಿ ಕೊರಗಜ್ಜ ತನ್ನ ಮುಲ್ಕಿ ಎಂಬ ಕಾಡು, ಈಗ ಮುಲ್ಕಿ ಎಂಬ ಊರೆಲ್ಲರಿಗೂ ಗೊತ್ತಿರುತ್ತೆ, ಕಾರ್ಕಳ ಭಾಗ. ಇದು ಮಂಗಳೂರು ತಾಲೂಕು. ಕಾರ್ಕಳ ತಾಲೂಕು ಕಡೆ ನಮ್ಮ ಕಟೀಲು, ಕಿನ್ನಿಗೋಳಿ, ಮುಲ್ಕಿ ಎಲ್ಲ ಆ ಭಾಗದಲ್ಲಿ ಬರುತ್ತೆ. ಮುಲ್ಕಿಯಲ್ಲಿ ಏಳು ಕೊಪ್ಪದ ದಟ್ಟ ಕಾಡಿತ್ತಂತೆ. ಆ ಕಾಡಿನಲ್ಲಿ ವರವನ ಓಡಿ ಕೊರಪೋಳಿ ಮೇರೆ ದಂಪತಿಗಳು, ಅಂದರೆ ವರವನ ಓಡಿ ಅಂದರೆ ಅವರು ಪಣಂಬೂರಿನವರಂತೆ. ಕೊರಗಜ್ಜನ ತಂದೆಯವರ ಹೆಸರು ಕೊರಪೋಳಿ ಮೇರೆ ಅಥವಾ ಅಚ್ಚು ಅಂತ ಕರೀತಾರೆ, ಅಚ್ಚು ಮೈರೆ ಅಂತ. ಅವರ ತಾಯಿಯವರು. ಆ ದಂಪತಿಗಳಿಗೆ ಮದುವೆಯಾಗಿ ಮಕ್ಕಳಾಗದಾಗ ಇದೇ ಮಂಗಳೂರಿನ ಕದ್ರಿ ಮಂಜುನಾಥನಿಗೆ ಹರಕೆ ಹೇಳಿದಾಗ ಶನಿವಾರ ದಿನ ಹುಟ್ಟಿದ ಮಗು ಕೊರಗಜ್ಜ. ಅವರನ್ನಾಗ ಕೊರಗಜ್ಜ ಅಂತ ಕರೀತಿರ್ಲಿಲ್ಲ. ಶನಿವಾರ ಹುಟ್ಟಿದ್ದಕ್ಕೆ ಅವರಿಗೆ ತನಿಯಾ ಅಂತ ಹೆಸರಿಟ್ಟರು. ಯಾಕೆ ತನಿಯಾ ಅಂತ ಹೆಸರಿಟ್ಟರು ಅಂದರೆ, ಆದಿವಾಸಿಗಳಿಗೆ ನಿಮ್ಮಾಗೆ ಆ ಕಾಲದಲ್ಲಿ ದೇವರ ಹೆಸರಿಡುವಷ್ಟು ಅಧಿಕಾರ ಇರಲಿಲ್ಲ. ಅಂದರೆ ದೇವಸ್ಥಾನದ ಒಳಗೆ ಪ್ರವೇಶಗಳು ಇರಲಿಲ್ಲ. ಆ ಕಾಲದಲ್ಲಿ ಆಗಿತ್ತು, ಕಾಲಮಾನದಲ್ಲಿ. ಲಕ್ಷ್ಮೀ, ಸರಸ್ವತಿ, ರಾಮ ಆ ರೀತಿ ಹೆಸರುಗಳೆಲ್ಲ ಇರ್ತಿರಲಿಲ್ಲ. ಅವರಲ್ಲಿ ಹೇಗೆ ಅಂದರೆ ಕುಂಡಲಿ, ಜಾತಕ, ಕುಲ, ಗೋತ್ರ ಯಾವುದೂ ಇರಲಿಲ್ಲ. ಅದನ್ನು ನೋಡಿ ಹೆಸರಿಡುವ ಪದ್ಧತಿ ಇರಲಿಲ್ಲ. ಗುರುವಾರ ಹುಟ್ಟಿದರೆ ಗುರುವ ಅಂತ ಹೆಸರಿಡ್ತಿದ್ರು, ಶುಕ್ರವಾರ ಹುಟ್ಟಿದರೆ ತುಕುರ ಅಂತ ಹೆಸರಿಡ್ತಿದ್ರು, ಶನಿವಾರ ಹುಟ್ಟಿದರೆ ತನಿಯಾ ಅಂತ ಹೆಸರಿಡ್ತಿದ್ರು, ಸೋಮವಾರ ಹುಟ್ಟಿದರೆ ಚೋಮ, ಆದಿತ್ಯವಾರ ಹುಟ್ಟಿದರೆ ಐತಪ್ಪ, ಮಂಗಳವಾರಕ್ಕೆ ತುಳುವಳಿ ಅಂಗಾರ ಅಂತ ಕರೀತಾರೆ, ಅಂಗಾರ ಅಂತಲೇ ಹೆಸರಿಡ್ತಿದ್ರು, ಅಮಾವಾಸ್ಯೆಗೆ ಹಿಡಿದರೆ ಅಮಾವಾಸ್ಯೆ ಅಂತಲೇ ಹೆಸರಿಡ್ತಿದ್ರು. ಸಿನಿಮಾಗಳಲ್ಲಿ ಕೇಳಿರ್ಬೋದು ನೀವು, ಕಾಂತಾರ, ರಂಗಿತರಂಗ, ಅದರಲ್ಲೆಲ್ಲ ಆ ಹೆಸರುಗಳನ್ನು ಬಳಕೆ ಮಾಡಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಬದಲಾಗುತ್ತಾ ಬಂದಿದೆ, ಜನ್ರೇಷನ್ ಬದಲಾಗಿದೆ. ಹಾಗೆಲ್ಲ ಅಂಥದ್ದೇ ಹೆಸರುಗಳನ್ನು ಇಡ್ತಿದ್ರು. ಹಾಗೆ ಕೊರಗಜ್ಜ ಶನಿವಾರ ಹುಟ್ಟಿದ ಕಾರಣ ಅವರ ಹೆಸರು ತನಿಯಾ ಅಂತ ಇಟ್ಟರು. ಕೊರಗಜ್ಜ ಅಂದರೆ ಈಗ ಕರೆಯುವಂಥದ್ದು, ಅದು ಗೌರವ ಸೂಚಕ ಪದ, ಅದರ ಬಗ್ಗೆ ಆಮೇಲೆ ಹೇಳ್ತೇನೆ. ಹಾಗೆ ಕೊರಗ ತನಿಯ ಮುಲ್ಕಿಯ ಕಾಡಿನಲ್ಲಿ ಹುಟ್ಟಿದ ಒಂದು ಕಪ್ಪು ರೂಪದ ಮಗು. ಶನಿವಾರ ಹುಟ್ಟಿದ್ದಕ್ಕೆ ತನಿಯಾ ಅಂತ ಹೆಸರಿಟ್ಟರು. ಅವರು ಹುಟ್ಟಿದ 28 ದಿನದೊಳಗೆ ತನ್ನ ತಾಯಿಯನ್ನು ಕಳ್ಕೊಳ್ತಾರೆ. ಇನ್ನು ಸ್ವಲ್ಪ ಅನ್ನ ತಿನ್ನಲಿಕ್ಕೆ ಆಗುವ ವಯಸ್ಸಿನಲ್ಲಿ ತಂದೆಯನ್ನು ಕಳ್ಕೊಳ್ತಾರೆ. ಇನ್ನೂ ಸ್ವಲ್ಪ ದೊಡ್ಡದಾಗ್ತಾ ಬರುವ ಅವರ ಏನು ಅಲ್ಲಿ ಪಂಗಡ ಇತ್ತು, ಅವರ ಆದಿವಾಸಿಗಳು, ಕೊರಗರಂದರೆ ಬುಟ್ಟಿ ಮಾಡುವುದು ಅವರ ಕುಲಕಸು. ಅದಕ್ಕೆ ಅವ್ರನ್ನ ಮೂಲ ನಿವಾಸಿಗಳಂತ ಹೇಳಿ ಅವ್ರ ಕಾಡಲ್ಲಿ ಸಿಗುವ ಬಿದಿರು, ಬೇರೆ ಬೇರೆ ಬಳ್ಳಿಗಳನ್ನು ಯೂಸ್ ಮಾಡಿಕೊಂಡು ಈ ಬುಟ್ಟಿಗಳನ್ನು ಎಲ್ಲ ತಯಾರಿಸೋದು ಅಥವಾ ಫ್ಲೂಟ್ಗಳನ್ನೆಲ್ಲ ತಯಾರಿಸೋದು ಅವರ ಕುಲಕಸು ಅದು. ಹಾಗೆ ಆ ಆದಿವಾಸಿ ಜನಾಂಗದಲ್ಲಿ ಮಗು ಹುಟ್ಟುತ್ತದೆ. ಕೊನೆಯದಾಗಿ ಅವರಿಗೊಂದು 7 ವರ್ಷ 8 ವರ್ಷದ ಆಸುಪಾಸ ಆಗುವಾಗ ಆ ಕಾಡಿಗೆ ದೊಡ್ಡ ರೋಗ ಬಂದು, ಆ ಕಾಲದಲ್ಲೂ ಈಗ ಕೊರೋನಾದಾಗೆ ಕಾಲಾರ, ಸಿಡುಬು ಕಾಯಿಲೆಗಳೆಲ್ಲಿತ್ತು. ಆ ದೊಡ್ಡ ರೋಗ, ಸಾಂಕ್ರಾಮಿಕ ರೋಗ ಆ ಕಾಡಿಗೆ ಬಂದು ಅವರ ಇಡೀ ಕಾಂದಾನ ಫ್ಯಾಮಿಲಿ ಏನಿದೆ ಅಲ್ಲಿ ಕಾಡಿನ ಮನುಷ್ಯರು ಅವರೆಲ್ಲ ಅದಕ್ಕೆ ಬಲಿಯಾಗ್ತಾರೆ. ಈ ಮಗು ಮಾತ್ರ ಒಂಟಿಯಾಗಿ ಉಳಿತದೆ. ಈ ಮಗುವಿಗೆ ಸೋಂಕು ತಗಲದೆ ಈ ಮಗು ಆರೋಗ್ಯವಾಗಿ ಒಂಟಿಯಾಗಿ ಉಳಿದಾಗ, ಎಲ್ಲರನ್ನು ಕಳ್ಕೊಂಡು ಒಂಟಿಯಾದಾಗ ಆ ದಾರಿಯಲ್ಲಿ ಬಂದೊಬ್ಬರು ದಾರಿ ಹೋಗ ಹೆಂಗಸು, ಅವರ ಹೆಸರು ಬೈರಕ್ಕ ಬೈದಿದೆ ಅಂತ. ಅವರ ಜೊತೆ ಅವರ ಚಿಕ್ಕ ಮಗ ಚೆನ್ನಯ್ಯ ಬೈದರು ಅಂತ. ಹಾಗೆ ಅವರಿಬ್ಬರು ಮೊದಲೆಲ್ಲ ಶೇಂದಿ ಮಾರುವುದು, ಅವರು ಈಡಿಗರಾಗಿರುವ ಕಾರಣ ಶೇಂದಿಯವರ ಕುಲಕಸು ಶೇಂದಿ ಮಾರೋದು. ಅದಕ್ಕೆ ಕೊರಗಜ್ಜನಿಗೆ ಇವತ್ತು ಶೇಂದಿ ಇಡುವ ಪದ್ಧತಿ ಬಂದಿರೋದು. ಕೊರಗಜ್ಜ ಈಡಿಗರ ಮನೆಯಲ್ಲಿ ದೊಡ್ಡದಾಗಿರೋ ಶೇಂದಿ ಎಲ್ಲ ಇಷ್ಟನಾ? ಹೌದು, ಅದು ಯಾಕೆ ಅಂತ ಹೇಳ್ತಾನೆ ನೋಡಿ. ಅದೇ ಕೊರಗಜ್ಜ ಹುಟ್ಟಿದ್ದು ಕೊರಗ ಜನಾಂಗದಲ್ಲಿ, ಕಾಡಲ್ಲಿ. ನಂತರ ಅವರ ಫ್ಯಾಮಿಲಿಯನ್ನೆಲ್ಲ ಕಳ್ಕೊಂಡಾಗ ಅವರು ಕಾಡಲ್ಲಿ ಒಂಟಿಯಾದಾಗ ಈ ಬೈರಕ್ಕ ಬೈದಿದ್ದು ಮತ್ತು ಚೆನ್ನೈ ಬೈದವರು ಆ ದಾರಿಯಲ್ಲಿ, ಅಂದರೆ ಮೊದಲೆಲ್ಲ ದೊಡ್ಡ ದೊಡ್ಡ ಜಮೀನ್ದಾರರೆಲ್ಲ ಎತ್ತಿನ ಗಾಡಿಯಲ್ಲಿ ಹೋಗ್ತಿದ್ರು, ಉಳಿದವರು ವ್ಯಾಪಾರಿಗಳಲ್ಲಿ ನಡ್ಕೊಂಡು ಹೋಗು ದಾರಿಯಲ್ಲಿ. ಮೊದಲು ಶೇಂದಿ ಅಂದರೆ ಅಂಗಡಿ ಹಾಕಿ ಮಾಡ್ತಿರ್ಲಿಲ್ಲ, ತಲೆಯಲ್ಲಿ ಮಣ್ಣಿನ ಗಡಿಗೆಯಲ್ಲಿ ಇಟ್ಕೊಂಡು ಊರೂರು ಸಂತೆಗೆಲ್ಲ ಹೋಗಿ ಮಾರೋದು. ಹಾಗೆ ಮಾರಿ ರಿಟರ್ನ್ ಬರುವಾಗ ಸೂರ್ಯಾಸ್ತ ಸಮಯಕ್ಕೆ ಈ ಮಗು ಅಲ್ಲಿ ಅವರಿಗೆ ಸಿಗುವಂಥದ್ದು. ಅದು ನಿಂತ್ಕೊಂಡು ಆಳ್ತದಂತೆ, ನಗಡ್ತದಂತೆ, ಆಟ ಆಡ್ತಿರುವಾಗ ಇವರು ಆ ಮಗುವನ್ನು ನೋಡಿ ಆ ಮಗುವಿಗೆ ತಮ್ಮ ಶೇಂದಿಯ ಮಡಿಕೆಗೆ ಕಟ್ಟಿದ ಹೊದಿಕೆಯನ್ನು ತೆಗೆದು ಆ ಮಗುವಿಗೆ ಆ ಬಟ್ಟೆಯನ್ನು ಸುತ್ತಿ ಆ ಮಗುವನ್ನು ಕೊಂಡೋಗಿ, ಅದು ಒಂಟಿ ಮಗು ಅಂತ ಗೊತ್ತಾಗಿ ಅದನ್ನು ಕೊಂಡೋಗಿ ತಮ್ಮ ಗುಡಿಸಲಲ್ಲಿ, ಅಂದರೆ ಕಾರ್ಕಳದ ಇನ್ಸೂರ ಬರ್ಕೆ ಎಂಬ ಹಳ್ಳಿಯಲ್ಲಿ ಇಂಥದೇ ಗುಡಿಸಲಲ್ಲಿ ಕೊಂಡೋಗಿ ಅವರನ್ನು ಸಾಕು ಮಗನಾಗಿ ಸಾಕ್ತಾರೆ. ಅಲ್ಲಿ ಸಾಕುವಾಗ ಅವರು ಈಡಿಗರಾಗಿರುವ ಕಾರಣ ಬೆಳಿಗ್ಗೆ ತೆಂಗಿನ ಮರದಿಂದ ಶೇಂದಿ ಇಳಿಸಿದ ತಕ್ಷಣ ತೆಂಗಿನ ಚಿಪ್ಪಲ್ಲಿ ಶೇಂದಿ ಮತ್ತು ಗಂಜಿ, ತಂಗಳನ್ನ ಅವರೇನು ತಿಂತಿದ್ರು, ವೀಳ್ಯದೆಲೆ, ಅದನ್ನೇ ಅವರಿಗೆ ಪ್ರೀತಿಯಿಂದ ಕೊಡ್ತಿದ್ರು. ಹಾಗೆ ಅವರು ಬೆಳೀತಾರೆ ಆ ಮನೆಯಲ್ಲಿ.
ಅವರು ಎಷ್ಟು ಬೆಳೀತಾರೆ ಅಂದರೆ 7 ಮಂದಿ ತಿನ್ನುವ ಆಹಾರವನ್ನು ಒಬ್ಬರೇ ತಿಂತಿದ್ರಂತೆ. ಒಮ್ಮೆ ತಿನ್ನುವಾಗ 70 ಬಂಗುಡೆ ಮೀನು ತಿಂತಿದ್ರಂತೆ. 7 ಮಂದಿ ಕುಡಿಯುವಷ್ಟು ಶೇಂದಿಯನ್ನು ಒಬ್ಬರೇ ಕುಡಿತಿದ್ರು. ಉಪ್ಪಿನಕಾಯಿ ಆ್ಯಕ್ಚುಲಿ ನನಗೆ ಗೊತ್ತಿರೋ ಪ್ರಕಾರ ಕೊರಗಜ್ಜನ ಮೂಲ ಕಥೆಯಲ್ಲಿ ಚಕ್ಕುಲಿಯ ಎಲ್ಲಿಯೂ ನಾನು ಕೇಳಲಿಲ್ಲ, ವಿಶ್ಲೇಷಣೆ ಇಲ್ಲ. ಅದು ಕಾಲಾಂತರದಲ್ಲಿ ಇಡುವಾಗ ಯಾರೋ ಇಟ್ಟು ಅದೊಂದು ಪದ್ಧತಿ ಆಗಿರ್ಬೋದು. ಈಗ ಹೌದೌದು, ಅದು ಕಾಂಬಿನೇಷನ್ ಆಗಿ ಯಾರೋ ಒಂದು ಇಟ್ಟು ಅದು ಮತ್ತೆ ಪದ್ಧತಿ ಆಗಿರ್ಬೋದು. ನನಗೆ ಗೊತ್ತಿರೋ ಪ್ರಕಾರ ಆ ಕಾಲದಲ್ಲಿ ಚಕ್ಕುಲಿ ಇರಲಿಲ್ಲ. ಆಗ ಮೇನ್ ಈಗ ಬೀಡ ರೆಡಿಮೇಡ್ ಎಲ್ಲ ಬರ್ತದೆ. ಆಗ ವೀಳ್ಯದೆಲೆ ಉಪ್ಪಿನಕಾಯಿ, ನಮ್ಮ ಕಡೆ ಮಾಪಳ ಪರ್ದ ಅಂತ ಹೇಳ್ತೇವೆ, ಅದನ್ನು ಮಾದಳದ ಹಣ್ಣು ಅಂತ ಕೂಡ ಕರೀತಾರೆ. ಅಥವಾ ನಿಮ್ಮ ಕಡೆ ಈಳಿಕಾಯಿ ಸಮಥಿಂಗ್, ಉಪ್ಪಿನಕಾಯಿ ಹೇಳುದು ಎಲ್ಲದಕ್ಕೂ ಉಪ್ಪಿನಕಾಯಿ. ಅದು ಲಿಂಬೆ ಹೇಳಿದಕ್ಕೆ ಉಪ್ಪಿನಕಾಯಿ ಹೇಳುದೇ ಮಾವಿನಕಾಯಿ. ಆದರೆ ಆ ಕಾಯಿಗೆ ಪರ್ಟಿಕ್ಯುಲರ್ ಹೆಸರು ಅಂದರೆ ನಮ್ಮ ಕಡೆ ಮಾಪಳ ಪರ್ದು, ಆ ಕಡೆ ಎಳ್ಳಿಕಾಯಿ ಅಂತ ಹೇಳ್ತಾರೆ. ಈ ಗಜಲಿಂಬೆಕಾಯಿ ಆಗಿ ಇರ್ತದೆ ಅದು ಉಪ್ಪಿನಕಾಯಿ, ಅದು ಕಾಡಲ್ಲಿ ಸಿಗುವಂಥದ್ದು. ಅದರಿಂದ ತೆಗೆದು ಉಪ್ಪಿನಕಾಯಿ ಹಾಕ್ತಿದ್ರು. ಅದಂದರೆ ಅದು ಕಾಂಬಿನೇಷನ್ ಶೇಂದಿಗೆ. ಹಾಗೆ ಅವರ ಮನೆಯಲ್ಲಿ ಅವರಿಗೆ ತುಂಬ ಪ್ರೀತಿಯಿಂದ ಬಸ್ಲೆ ಸೊಪ್ಪು, ಹುರುಳಿಕಾಳು ಇದೆಯಲ್ಲ, ಹುರುಳಿಕಾಳು ಬಸ್ಲೆ ಸೊಪ್ಪು ಕಾಂಬಿನೇಷನ್ ಪದಾರ್ಥ ಅವರಿಗೆ ತುಂಬ ಇಷ್ಟ ಆಗಿರೋ ಪದಾರ್ಥ. ಊರಿನ ಕೋಳಿ, ಊರಿನ ಮೊಟ್ಟೆ ಹಾಗೆಲ್ಲ ಏನು ಸಿಕ್ತಿತ್ತು. ಅದನ್ನೇ ಪ್ರೀತಿಯಿಂದ ಈಡಿಗರು ಏನು ತಿಂತಿದ್ರು ಅದನ್ನೇ ಆ ಮಗುವಿಗೂ ಕೊಡ್ತಿದ್ರು. ಅದನ್ನೇ ತಿನ್ಕೊಂಡು ಆ ಮಗು ಬೆಳೀತದೆ. ಆ ಮಗು ತನ್ನ 14 ವಯಸ್ಸಿಗೆ 10 ಊರಿಗೆ ಹೆಸರುವಾಸಿ ಆಗ್ತದೆ. ಅಂದರೆ ತನಿಯ ಅಂದರೆ ಅವನು ಎಲ್ಲ ಕೆಲಸವನ್ನು ಮಾಡ್ತಾನೆ. ಅವನಿಗೆ ಗೊತ್ತಿಲ್ಲದ ವಿದ್ಯೆ ಬುಟ್ಟಿ ಮಾಡ್ತಾನೆ, ತೋಟಗಾರಿಕೆ, ಒಂದು ಅಡಿಕೆ ಮರದಲ್ಲಿ ಹೋಗಿ 100ನೇ ಅಡಿಕೆ ಮರದಲ್ಲಿ ಶರವೇಗದಲ್ಲಿ ಇಳಿತಾನೆ. ಅಷ್ಟು ಹೆಸರುವಾಸಿ ಆಗ್ತಾರೆ. ಚಿಕ್ಕ ಹುಡುಗ ಆದರೂ 10 ಊರಿಗೆ ಹೆಸರುವಾಸಿಯಾಗಿ ಮಾನವ ರೂಪದಲ್ಲಿದ್ದಾಗಲೇ ಅವರು ಬಲಿಷ್ಠವಾಗಿ ಬೆಳೀತಾರೆ. 100 ಮಂದಿ ಮಾಡುವ ಕೆಲಸವನ್ನು ಒಬ್ಬರೇ ಮಾಡ್ತಾರೆ, 7 ಮಂದಿ ತಿನ್ನುವುದನ್ನು ಒಬ್ಬರೇ ತಿಂತಾರೆ. ಅಷ್ಟು ದಷ್ಟಪುಷ್ಟ ವ್ಯಕ್ತಿಯಾಗಿ ಅವರು ಬೆಳೀತಾರೆ. 7 ಮಂದಿ ಆಲೋಚಿಸಿದನ್ನು ಅವರು ಒಬ್ಬನೇ ಆಲೋಚಿಸಿದರು ಒಂದೇ ಗಳಿಗೆಯಲ್ಲಿ. ಅಷ್ಟು ಅಂದರೆ ಅವರು ಹುಟ್ಟಿದ್ದೇ ಶಿವನ ಅಂಶದಿಂದ ಆಗಿರೋ ಕಾರಣ ಶಿವಶಂಭೂತ ಮಗುವಾಗಿ ಹುಟ್ಟಿರ್ತಾರೆ. ಅಂದರೆ ಅವರಿಗೆ ಮೊದಲೇ ದೈವ ಸಂಕಲ್ಪ ಇರ್ತದೆ ಅವರು ಮಾಯ ಆಗಬೇಕಂತ. ಆ ಕಾರಣವಾಗಿ ಅವರು ಹುಟ್ಟಿ ತನ್ನ 16 ವಯಸ್ಸಾಗುವಾಗ ಅವರಿಗೆ ಒಂದು ದಿನ ಅವರಿಗೆ ಶೇಂದಿ ಮಾರಿ ಹೋಗದೇ ಇದ್ದಾಗ ಒಂದು ಗಡಿಗೆಯಲ್ಲಿ ಅವರ ಶೇಂದಿ ಖಾಲಿಯೇ ಆಗುವುದಿಲ್ಲ ಅಂತೆ ಒಂದು ದಿನ. ಅದಕ್ಕೆ ಅವರ ಆರಾಧನೆ ಮಾಡಿದ ದೈವ ಶಕ್ತಿಗಳಿಗೆ ಈಡಿಗರು ಅಂದರೆ ಆ ತಾಯಿಯ ಹರಕೆ ಹೇಳಿದಾಗ ಆ 7 ಮಂದಿ ಹೊತ್ತುಕೊಳ್ಳೋ ಹೊರಕಾಣಿಕೆಯನ್ನು ವರ್ಷಾವಧಿ ಜಾತ್ರೆಗೆ ಲೆಕ್ಕೇಸಿರಿ ಮಲ್ಲಾರಜುಮುದಿ ಪರಿವಾರ ಶಕ್ತಿಗಳ ಮೈಸಂದಾಯ ಶಕ್ತಿಯ ಸಾನ್ನಿಧ್ಯಕ್ಕೆ ಕೊಂಡೋಗಿ ಅರ್ಪಿಸಿದಾಗ ಆ ದೈವಸ್ಥಾನದಲ್ಲಿ ಕೊರಗಜ್ಜನನ್ನು ಮಾಡದ ಮೈಸಂದಾಯ ಅಥವಾ ನಂದಿಗೋಣ ಎಂಬ ಶಕ್ತಿ ಅವರನ್ನು ಮಾಯ ಮಾಡಿದ್ದಾರೆ ಎಂಬುದು ನಂಬಿಕೆ ಅಥವಾ ಉಲ್ಲೇಖದಲ್ಲಿ ಇರುವಂಥದ್ದು. ಹಾಗೆ ಅವರು ತನ್ನ 16ರ ವಯಸ್ಸಿಗೆ ವ್ಯಕ್ತಿಯೋಗಿ ಶಕ್ತಿ ಆಗ್ತಾರೆ. ಮನುಷ್ಯತ್ವದಿಂದ ದೈವತ್ವಕ್ಕೆ ಏರ್ತಾರೆ. ಕಾಯ ಬಿಟ್ಟು ಮಾಯ ಸೇರ್ತಾರೆ. ಹಾಗೆ ಅವರು ಮಾಯ ಸೇರಿದ ದೈವವಾಗಿ ಅವರು ತಾಯಿ ಮನೆಯಲ್ಲಿ ಕಾಯ್ತಾ ಇರ್ತಾರಂತೆ. 7 ಮಂದಿ ಹೊತ್ತುಕೊಳ್ಳುವ ಹೊರಕಾಣಿಕೆಯನ್ನು ಅರ್ಪಿಸಲಿಕ್ಕೆ ಹೋದ ಮಗ ಯಾಕೆ ಬಂದಿಲ್ಲ? ಆಗ ತಾಯಿ ಬೈರಕ್ಕ ಬೈದಾಗ ಅಶರೀರವಾಣಿ ಕೇಳುತ್ತಂತೆ, ನಾನು ಹೀಗೆ ಸಾನ್ನಿಧ್ಯದಲ್ಲಿ ಮಾಯ ಆಗಿದ್ದೇನೆ, ನಾನಿನ್ನು ನಮ್ಮ ಕಾರ್ಕಳ ಭಾಗವನ್ನು ಬಿಟ್ಟು ಮಂಗಳಾಪುರಕ್ಕೆ ಹೋಗಿ ಲೆಕ್ಕೇಸಿರಿಯ ಸಾನ್ನಿಧ್ಯದಲ್ಲಿ ನಿಲ್ತೇನೆ ಅಂತವರು ಈ ನಮ್ಮ ಕಾರ್ಕಳವನ್ನು ಬಿಟ್ಟು ಮಂಗಳಾಪುರಕ್ಕೆ ಬಂದು ಮಂಗಳಾಂಬಿಕೆಗೆ ತಲೆಬಾಗಿ ಅಲ್ಲಿಂದ ಸೋಮೇಶ್ವರ ಗ್ರಾಮ ಇಲ್ಲಿಯ ಸೀಮೆಯ ದೇವರು ಸೋಮನಾಥನನ್ನು ಭೇಟಿಯಾಗಿ ಸೋಮನಾಥನ ಅಪ್ಪನೇ ಪ್ರಕಾರವಾಗಿ ಇಲ್ಲಿಯ ಗ್ರಾಮದೇವ ಪಂಜಂದನನ್ನು ಭೇಟಿಯಾಗಿ ಇಲ್ಲಿ ಅಧಿಕಾರವನ್ನು ಅಂದರೆ ಒಂದು ಸ್ಥಾನಮಾನವನ್ನು ಕೇಳಿ ನಿಂತವರು ಬಂದು ಆ ತಾಯಿಯ ಸೇವೆಗೆ ಅಂತ ಈ ಮಣ್ಣಿಗೆ ಬಂದು ನಿಂತವರು. ಹೌದು, ಆ ತಾಯಿ ಅಂದರೆ ಅವಳು ಪಾರ್ವತಿ. ಅವರು ಆರಾಧನೆ ಮಾಡಿದ ಶಕ್ತಿ ಮಾನವ ರೂಪದಲ್ಲಿದ್ದಾಗ ಆ ತಾಯಿಗೆ ಕರೀತಿದ್ರು. ಈಗ ರಕ್ತೇಶ್ವರ ಅಂದರೆ ಅದು ಕನ್ನಡ ಅನುವಾದ. ಆ್ಯಕ್ಚುಲಿ ಅವರ ಮೂಲ ಹೆಸರು ಲೆಕ್ಕೇಸಿರಿ ಅಥವಾ ಕನ್ಯಾವು ಲೆಕ್ಕೇಸಿರಿ, ಅದು ದೈವ ಸ್ವರೂಪಿ. ಅಂದರೆ ಅವಳು ಹೇಗೆಂದರೆ ಅವಳ ವರ್ಣನೆ ಮಾಡುವುದಾದರೆ ಅವಳ ಇತಿಹಾಸವನ್ನು ಮಾನವರಿಂದ ಲೆಕ್ಕ ಹಾಕಲಿಕ್ಕೆ ಸಾಧ್ಯ. ಅಜ್ಜನಿಗೆ ಹೇಳ್ಬೋದು 12ನೇ ಶತಮಾನದಲ್ಲಿ ಹುಟ್ಟಿದ್ರು, 16 ವಯಸ್ಸಿಗೆ ಮಾಯ ಆದರು, ಮುಲ್ಕಿಯಲ್ಲಿ ಹುಟ್ಟಿ ಕಾರ್ಕಳದಲ್ಲಿ ಮಾಯ, ಕೊನೆಯದಾಗಿ ಬಂದು ಕುತ್ತಾರಿನ ಮಣ್ಣಿನಲ್ಲಿ ಆ ತಾಯಿಯ ಸಾನ್ನಿಧ್ಯದಲ್ಲಿ ಆ ತಾಯಿಯ ಸೇವೆಗೆ ಅಂತ ಸಾಕ್ಷಾತ್ ಕೊರಗಜ್ಜನೆ ನಿಂತ ಪುಣ್ಯದ ಮಣ್ಣಿದು. ಮೂಲ ಬೆಮ್ಮರ ಮಣ್ಣಿಗೆ ಅಜ್ಜ ಬಂದು ನಿಂತದ್ದು. ಮೂಲ ಬೆಮ್ಮರ ಮಣ್ಣಿಗೆ ಸಿರಿಗಳು ಉಡುಪಿಯಿಂದ ಬಂದು ನಿಂತವರು. ಅವಳು ಸಿರಿ ಅಂದರೆ ಅವಳು ಸಿಂಗಾರದಲ್ಲಿ ಹುಟ್ಟಿ ಬಂದವಳು. ಸಿಂಗಾರ ಸಿರಿ ಹಾಡು ಕೇಳಿದಿರಲ್ಲ, ಹೊಂಬಾಳೆಯಲ್ಲಿ ಉದಿಸಿ ಬಂದವಳು. ಸಾಕ್ಷಾತ್ ಕೊರಗಜ್ಜ ಆದರೆ ಗರ್ಭದಲ್ಲಿ ಬಂದವರು, ಅವಳು ಸಿಂಗಾರದಲ್ಲಿ ಹುಟ್ಟಿ ಬಂದವಳು. ಆ ತಾಯಿ ಹೇಗೆ ಅಂದರೆ ಅವಳು ಆದಿಯೂ ಇಲ್ಲದವಳು ಅಂತ್ಯವಿಲ್ಲದ ಭೂಮಿ ಒಡೆದು ಬಂದ ತಾಯಿ ಅವಳು ಪಾರ್ವತಿ ಸ್ವರೂಪ, ಪ್ರಕೃತಿ ಸ್ವರೂಪ. ಅವಳನ್ನು ಲೆಕ್ಕೇಸಿರಿ ಅಂದರೆ ಪ್ರಾಕೃತಿಕವಾಗಿರುವ ಶಕ್ತಿ, ಮದ್ದಿನ ಗುಣ ಇರುವ ತಾಯಿಯವಳು. ಅದಕ್ಕೆ ಈ ಮಣ್ಣಲ್ಲಿ ಡಾಕ್ಟರ್ ಹತ್ರ ಆಗದ ಕೆಲಸ ಕೂಡ ಈ ಮಣ್ಣಲ್ಲಿ ಆಗಿದೆ ಅಂದರೆ ಆ ತಾಯಿಯಿಂದ. ಅವಳು ಧನ್ವಂತರಿ ಮಾತೆ. ಇನ್ನೊಂದು ಪಕ್ಕದಲ್ಲಿ ಒಂದು ದೈವಗಳೆಲ್ಲ ಇದೆಲ್ಲ ಅಲ್ಲಿ, ಅದು ಹೆಸರುಗಳೆಲ್ಲ ಕೊಟ್ಟಿದ್ದೀರಾ? ಹೌದು, ಅದೇ ನಾನು ಅಲ್ಲಿ ಒಂದು ಮೆನ್ಷನ್ ಮಾಡಿ ಹೇಳಿದೆ, ಸಿರಿಯ ಬಗ್ಗೆ ಹೇಳಿದೆ. ಅಂದ್ರೆ ಅಲ್ಲಿ ಬೆರ್ಮ ಅಂತ ಇದೆಯಲ್ಲ, ಹೌದದು ಅಲ್ಲಿ ನೋಡಿ ಬೆರ್ಮೇರಿ 7 ಸಿರಿಗಳು ಮತ್ತು ಕುಮಾರ ಅಂತ ಬೆರ್ಮೆರೆ ಪ್ರಧಾನ. ಇಡೀ ತುಳುನಾಡಿನ ಸೃಷ್ಟಿಕರ್ತ ಯಾರು ಕೇಳಿದ್ರೆ ಮೂಲ ಬೆರ್ಮರು. ಹೌದು, ಬಿಡಿಸಿ ಹೇಳ್ತೇನೆ ಅದಕ್ಕೆ. ಈಗ ಅಲ್ಲ ಬೆರ್ಮೆರ್ ಅಂದರೆ ತುಳುನಾಡಿನ ಮೊದಲ ಶಕ್ತಿ ಯಾರು ಕೇಳಿದರೆ ಬೆರ್ಮ. ಬೆರ್ಮರಿಲ್ಲದೆ ಯಾವ ದೈವಗಳು ಇಲ್ಲ.
ಬೆರ್ಮರೇ ತುಳುನಾಡನ್ನು ಸೃಷ್ಟಿ ಮಾಡಿದ. ಅವರನ್ನು 1001 ಹೆಡೆಯ ನಾಗಶಕ್ತಿ ಅಂತ ಕರೀತಾರೆ, ಬ್ರಹ್ಮಾಂಡ ಸ್ವರೂಪದ ಶಕ್ತಿ ಅಂತ. ಇವತ್ತು ಯಾವುದೇ ದೈವಗಳು ಶಿವಗಣಗಳು ಬಂದು ನಿಂತಿರೋದು ಬೆರ್ಮರ ಮಣ್ಣಿನಲ್ಲಿ. ಅದಕ್ಕೆ ತುಳುನಾಡಿಗೆ ಇಷ್ಟು ಇತಿಹಾಸ, ಬೆರ್ಮರ ಸೃಷ್ಟಿ ಅಂತ ಕರೀತಾರೆ. ಈ ಬೆರ್ಮರ ಪುಣ್ಯ ಮಣ್ಣಿನಲ್ಲಿ ನಿಂತವರು ಈ ದೈವಗಳು. ಅದೇ ರೀತಿ ಬೆರ್ಮರ ಹರಕೆಯಿಂದ ಹೊಂಬಾಳೆಯಲ್ಲಿ ಹುಟ್ಟಿ ಬಂದವಳು ಸಿರಿ, ಅವಳನ್ನು ಸತ್ಯನಾಪುರತ ಸಿರಿ ಅಂತ ಕರೀತಾರೆ. ಸಿರಿ ಅಂದರೆ ಇವತ್ತು ಇಡೀ ತುಳುನಾಡಿನ ಸಂಸ್ಕೃತಿ ನಿಂತಿರೋದು ಸಿರಿಯ ಮೇಲೆ. ನಮ್ಮ ಕಡೆ ಇವತ್ತು ಯಾರೇ ಒಂದು ಮದುವೆ ಆಗಬೇಕಾದ್ರೂ ಅಥವಾ ಸೀಮಂತ ಆಗಬೇಕಾದ್ರೆ ಹೆಣ್ಣು ಮಕ್ಕಳ ಕೈಯಲ್ಲಿ ಗೆಜ್ಜೆ ಕತ್ತಿ, ಒಂದು ಗೆಜ್ಜೆ ಇರುವ ಬೆಳ್ಳಿಯ ಕತ್ತಿ ಕೊಡ್ತಾರೆ ಆಯುಧವಾಗಿ. ಎಷ್ಟೊಂದು ಮಂಗಳೂರವರಿಗೆ ಗೊತ್ತಿಲ್ಲ, ಅಂದರೆ ಯಾರೋ ಬಾಡಿಗೆಗೆ ತರ್ತಾರೆ, ಹಿರಿಯರು ಕೊಡ್ತಾರಂತ ಹಿಡಿತಾರೆ ಬಿಟ್ಟರೆ ಮದುಮಗಳಿಗೆ ಯಾಕೆ ಹಿಡಿತಾರೆ ಅಂತ ಅದನ್ನು ಬಿಡಿಸಿ ಹೇಳೋದಿಲ್ಲ. ಅದು ಸಿರಿಯ ಆಯುಧ. ಅಂದರೆ ಹೆಣ್ಣಾದವಳು ನ್ಯಾಯದಲ್ಲಿ ಧರ್ಮದಲ್ಲಿ ಬದುಕಬೇಕು, ಇದ್ದ ಮನೆಗೂ ಹೋದ ಮನೆಗೂ ಅವಳು ನ್ಯಾಯದಲ್ಲಿ ಬದುಕಬೇಕು, ಅಷ್ಟು ಪವಿತ್ರವಾಗಿ ಸಿರಿಯಾಗಿ ಬದುಕಬೇಕೆಂಬ ಒಂದು ಸಾಂಕೇತಿಕವಾಗಿ ವೀರತ್ವದ ಸಂಕೇತವಾಗಿ ಕೊಡ್ತಾರೆ. ಯಾಕಂದರೆ ಒಂದು ಕಾಲದಲ್ಲಿ ಹೆಂಗಸರಿಗೆ ಸ್ಥಾನಮಾನ ಇರಲಿಲ್ಲ, ಗಂಡಸರು ಎಷ್ಟು ಮದುವೆ ಆಗ್ಬೋದು ಅಥವಾ ಬೇರೆ ಬೇರೆ ರೀತಿಯ ಅವರ ಮೇಲೆ ದೌರ್ಜನ್ಯಗಳನ್ನು ಮಾಡ್ತಿದ್ದ ಕಾಲದಲ್ಲಿ ಗಂಡ ತಪ್ಪು ಮಾಡಿದಾಗ ಇನ್ನೊಂದು ಮದುವೆ ಮಾಡಿ ತೋರಿಸಿದ ಶಕ್ತಿ ಸಿರಿ. ಅದಕ್ಕೆ ತುಳುನಾಡಿಗೆ ಸಿರಿನಾಡು ಎಂಬ ಹೆಸರಲ್ಲಿ ಕರೀತಾರೆ. ಅವಳ ಮಗ ಕುಮಾರ. ಸಿರಿ ಅಂದರೆ ಹೆಣ್ಣು, ಅಲ್ಲಿ ಮುಂದೆ ಇರೋದು ಯಾವುದು? ಒಂದು ಸಿರಿ. ಸಿರಿಗಳು ಅಂದರೆ ಅವರ ಪರಿವಾರ ಶಕ್ತಿಗಳು. ಅಂದರೆ ಸಿರಿಯ ಮಗ ಕುಮಾರ, ಮತ್ತು ಅವಳೊಟ್ಟಿಗಿದ್ದವಳ ಸಿರಿಯನ್ನು ನೋಡ್ಕೊಳ್ತಿದ್ದವಳು ದಾರು ಕೆಲಸದವಳು, ನಂತರ ಅವರ ಪರಿವಾರ ಶಕ್ತಿ ಹಬ್ಬಗದಾರಗ, ಸೊನ್ನೆ, ಗೆಂಡೆ, ಅವಳ ಮಕ್ಕಳು ಮೊಮ್ಮಕ್ಕಳು, ಪರಿವಾರ ಶಕ್ತಿಗಳಲ್ಲಿ ನಂದಿಗೋಣ ಅಂತ ಉಂಟಲ್ಲ, ಅದು ಅಮ್ಮನವರ ಬಂಟ. ದೈವಗಳಲ್ಲಿ ಮೊದಲ ದೈವ ಯಾರು ಕೇಳಿದರೆ ನಂದಿಗೋಣ, ಕೊರಗಜ್ಜನನ್ನು ಮಾಯ ಮಾಡಿದ ಶಕ್ತಿ. ಅದು ಶಿವಗಣಗಳಲ್ಲಿ ಪ್ರಥಮ ಗಣ ಯಾರು ಕೇಳಿದರೆ ನಂದಿ. ಆಮೇಲೆ ಗಣಮಣಿ ಅಂತ ಕರೀತಾರೆ ಕೈಲಾಸ, ಅವನೇ ಪಂಜುರ್ಲಿ, ಅವನೇ ಅನ್ನಪ್ಪ, ಧರ್ಮಸ್ಥಳದಲ್ಲಿ ಅನ್ನಪ್ಪ ಸ್ವಾಮಿಯಾಗಿ ನಿಂತಿದ್ದಾನೆ. ಅವನು ನಮ್ಮೆಲ್ಲರ ತುಳುನಾಡಿನವರ ಕುಲದೇವರು ಯಾರು ಕೇಳಿದರೆ ನಮ್ಮ ಒಂದು ಕುಟುಂಬವನ್ನು ತಾಯಿಯಂತೆ ಮಾವನಂತೆ ಸಾಕಿ ಸಲಹುವ ಶಕ್ತಿ ಇದ್ರೆ ಪಂಜುರ್ಲಿ ದೈವ. ನಾವು ಪಂಜುರ್ಲಿ ದೈವ ಮಾಡ್ತೀವಿ ಖಂಡಿತ. ಹೌದಾ? ನಿಮ್ಗೆ ಗೊತ್ತಿರ್ಬೋದು. ಹಾಗಾದರೆ ಪಂಜುರ್ಲಿ ಅನ್ನೋದು ಅದು ಆದಿಮೂಲದ ಶಕ್ತಿ. ಪಂಜುರ್ಲಿ, ರಕ್ತೇಶ್ವರಿ, ಮೈಸಂದಾಯ, ಪಿಲಿಚಂಡಿ, ಹುಲಿರಾಯ ಅಂತ ಕರೀತಾರೆ. ಅದೆಲ್ಲ ಆದಿಮೂಲದ ಶಕ್ತಿಗಳು. ಹಾಗೆ ದೈವಾರಾಧನೆ ಅನ್ನೋದು ದೊಡ್ಡ ಕಡಲು ಅಮ್ಮ. ಅದರಲ್ಲಿ ಎಷ್ಟೋ ವಿಚಾರಗಳು ನಮಗೆ ಇನ್ನೂ ಅಗೆದಷ್ಟು ಸಿಗುವಂಥದ್ದಿದೆ. ಅದು ಒಂದು ಅಂದರೆ ಅದು ನಾನು ಯಾವಾಗಲೂ ಹೇಳಿಕೊಂಡು ದೈವಾರಾಧನೆಯನ್ನು ವರ್ಣಿಸಲಿಕ್ಕೆ 1000 ನಾಲಗೆಯ ನಾಗಶೇಷನಿಂದಲೂ ಸಾಧ್ಯ ಇಲ್ಲ, ಅಷ್ಟು ವಿಚಾರಗಳಿವೆ. 7 ರಾತ್ರಿ 7 ಹಗಲು ಹೇಳಿದ ಮುಗಿಯದಷ್ಟು ಕತೆ ಕೊರಗಜ್ಜಂದೇ ಇದೆ. ತಾಯಿದ್ದಂತೂ ಮಾನವರಿಂದ ಅವಳ ಇತಿಹಾಸವನ್ನು ಲೆಕ್ಕ ಹಾಕಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ದೈವಾರಾಧನೆ ಮಾತುಂಟು, ಆಕಾಶದ ನಕ್ಷತ್ರವನ್ನು ಎಣಿಸಿ ಮುಗಿಲಿಕ್ಕೆ ಸಾಧ್ಯ ಇಲ್ಲ, ಕಡಲಿನ ಹೊಯ್ಗೆಯನ್ನು ಅಳೆದು ಮುಗಿಲಿಕ್ಕೆ ಸಾಧ್ಯ ಇಲ್ಲ, ಹಾಗೆ ದೈವಗಳ ಕಟ್ಟುಕಟ್ಟಲೆಯನ್ನು ಹೇಳಿ ಮುಗಿಲಿಕ್ಕೆ ಸಾಧ್ಯ ಇಲ್ಲ. ಅದರಲ್ಲಿ ನಮಗೆ ಗೊತ್ತಿದ್ದ ಒಂದು ಕಡಲಾದರೆ ಅದರಲ್ಲಿ ಒಂದು ಲೋಟದಷ್ಟು ಕಿಂಚಿತ್ತನ್ನು ಹೇಳುವ ಪ್ರಯತ್ನವಷ್ಟೇ. ಹಾಗೆ ಇವತ್ತು ಈ ಮಣ್ಣಿಗೆ ಅದೆಷ್ಟೋ ಭಕ್ತರು ಇವತ್ತು ಸಹಸ್ರ ಸಂಖ್ಯೆಯಲ್ಲಿ ಈ ಮಣ್ಣಿಗೆ ಬರ್ತಾ ಇದ್ದಾರೆ. ಇವತ್ತು ದೇವಸ್ಥಾನ ಆಗ್ತಿರೋದು ಕಾಣ್ತಾ ಇದೆ. ಆದರೆ ದೇವಸ್ಥಾನ ಕಟ್ಟಿದ ಮೇಲೆ ನಾಳೆ ಬ್ರಹ್ಮಕಲಶ ಆದ ಮೇಲೆ ದೈವಗಳು ಒಂದು ಕೂತ್ಕೊಳ್ಳೋದಲ್ಲ, ತಲತಲಾಂತರವಾಗಿ ಈ ಮಣ್ಣಲ್ಲಿ ದೈವಗಳು ಇದ್ದ ಕಾರಣ ಈ ಕಾಲದಲ್ಲಿ ನಿರ್ಮಾಣ ದೇವಸ್ಥಾನ ಪುನರ್ಜೀವನ ಆಗ್ತಾ ಇದೆ. ಯಾಕಂದರೆ ಒಂದು ಕಾಲದಲ್ಲಿ ರಾಣಿ ಅಬ್ಬಕ್ಕನ ಕಾಲದಲ್ಲಿ ವೈಭವದಿಂದ ಗತಕಾಲದ ವೈಭವದಲ್ಲಿ ಮೆರೆದ ಸಾನ್ನಿಧ್ಯ ಅಂತ ರಾಣಿ ಅಬ್ಬಕ್ಕನಿಗೆ ಪೋರ್ಚುಗೀಸರ ಸಮುದ್ರ ಮಾರ್ಗವಾಗಿ ದಾಳಿ ಮಾಡಿದಾಗ ಅವರಿಗೆ ಹೋರಾಟ ಮಾಡಲಿಕ್ಕೆ ಶಕ್ತಿ ಕೊಟ್ಟವಳು ರಕ್ತೇಶ್ವರಿ ಅಂತೆ. ಆ ಕಾಲದಲ್ಲಿ ಅವಳು ಸಮರ ದೇವತೆ ಅಂತ ಕೂಡ ಕರೀತಾರೆ ಅವಳನ್ನು. ಅದೇ ರೀತಿಯಾಗಿ ಆ ಕಾಲದಲ್ಲಿ ಪಿಯತ್ರೋ ಡೆಲ್ಲವೆಲ್ಲೆ ಅಂತ ಇಟಲಿಯ ಬರಹಗಾರ ಈ ಮಣ್ಣಿಗೆ ಬಂದು ಈ ಮಣ್ಣಿನ ಇತಿಹಾಸ, ಬೆರ್ಮರ ವರ್ಣನೆ, ಈ ಮಣ್ಣಿನ ಏನು ಇತಿಹಾಸ ಇದೆ, ಆ ಕಾಲದಲ್ಲಿ ಇಟಲಿಯ ಬರಹಗಾರ ಬರೆದು ಹೋಗಿರುವಂಥ ಇತಿಹಾಸ ಇದೆ ಈ ಮಣ್ಣಿಗೆ. ಅಷ್ಟು ಇತಿಹಾಸ ಇರುವ ಮಣ್ಣಿದು.